ನಮಸ್ಕಾರ ರೆನಾಲ್ಡ್ಸ್ ಫ್ಯಾಮಿಲಿ. ಈ ಒಂದು ವಾಚ್ ನ ಸಂಡೇ ಬಜಾರಿಂದ ಎತ್ಕೊಂಡು ಬಂದೆ. ಚಾರ್ಜರ್ ಹಾಕಿ ನೋಡಿದೆ, ಇದು ಆನ್ ಆಗಿಲ್ಲ. ಸೊ ಬನ್ನಿ ಏನಂತ ನೋಡ್ಬಿಡೋಣ. ಸ್ಟ್ರಾಪ್ ತೆಗ್ದು ಈ ಸ್ಕ್ರೂಸ್ ನ ಬಿಚ್ಬಿಡ್ಬೇಕು. ಬ್ಯಾಕ್ ಪ್ಯಾನಲ್ ತೆಗೆಯುವಾಗ ಹುಷಾರಾಗಿ ತೆಗೀರಿ, ಯಾಕಂದ್ರೆ ಸ್ಟ್ರಿಪ್ ಅಟ್ಯಾಚ್ ಆಗಿರುತ್ತೆ. ಇದರಲ್ಲಿ ಬೋರ್ಡ್ ಇದೆಲ್ಲ ಬ್ಯಾಕ್ ಪ್ಯಾನಲ್ ಜೊತೆನೆ ಬಂದ್ಬಿಡುತ್ತೆ. ಸೊ ಸ್ಟ್ರಿಪ್ ಬಂದು ಡಿಸ್ಪ್ಲೇ ಅದನ್ನ ತೆಗಿಬೇಕು. ಒಳಗಡೆ ನೋಡಿ ನೀವು ಇಷ್ಟು ಚಿಕ್ಕ ಸೈಜ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ. ಇಲ್ಲೊಂದು ವೈರ್ ಕಟ್ ಆಗಿರೋ ತರ ಇದೆ, ಬಟ್ ಇದು ಆಂಟೆನಾ ಅನ್ಸುತ್ತೆ. ಡಿಸ್ಪ್ಲೇ ಸ್ಟ್ರಿಪ್ ನೋಡಿ ಹೆಂಗಿದೆ ಅಂತ. ಸೊ ಇವಾಗ ನಾನು ಬೋರ್ಡ್ ಅಲ್ಲಿ ಇರೋ ಸ್ಕ್ರೂಸ್ ನ ತೆಗ್ದಿದ್ದೀನಿ. ಇವಾಗ ಸ್ಟ್ರಿಪ್ಸ್ ನೆಲ್ಲ ಡಿಸ್ಕನೆಕ್ಟ್ ಮಾಡ್ಬಿಡ್ತೀನಿ. ಇಲ್ಲಿ ನೀವು ನೋಡಬಹುದು ಒಂದು ಸ್ಟ್ರಿಪ್ ಕಟ್ ಆಗಿದೆ. ಆಕ್ಚುಲಿ ಟ್ರಿಪ್ ಹೋದ್ರೆ ಹೋಯ್ತು ಗುರು ಅಷ್ಟೇ. ಇವಾಗ ನಾನು ಆಕ್ಚುಲಿ ಬ್ಯಾಟ್ರಿನ ಬೂಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ವೋಲ್ಟೇಜ್ ಕಾಣಿಸ್ತಾ ಇಲ್ಲ. ಚಾರ್ಜ್ ಹಾಕಿ ಒಂದ್ಸತಿ ಚೆಕ್ ಮಾಡೋಣ. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಗುರು. ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡ್ತಾ ಇದೀನಿ ನೋಡಿ, ಯಾವುದೇ ರೀತಿ ವೋಲ್ಟೇಜ್ ತೋರಿಸ್ತಾನೆ ಇಲ್ಲ. ಈ ಬ್ಯಾಟ್ರಿನ ನಾನು ಆಕ್ಚುಲಿ ಬೂಸ್ಟ್ ಮಾಡಿದ್ದೆ, ಅವಾಗ ವೋಲ್ಟೇಜ್ ತೋರಿಸ್ತಾ ಇತ್ತು. ಒಂದ್ ಮೋಟರ್ ಇಟ್ಟು ಕರೆಂಟ್ ಪಾಸ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿದೆ, ಅದೂನು ವರ್ಕ್ ಆಗಿಲ್ಲ. ಮತ್ತೆ ನಾನೇನ್ ಮಾಡಿದೆ, ಬ್ಯಾಟ್ರಿ ಬೂಸ್ಟ್ ಮಾಡಿ ಡಿಸ್ಪ್ಲೇನ ಕನೆಕ್ಟ್ ಮಾಡೋ ಟೈಮಲ್ಲಿ ಶಾಕ್ ಹೊಡಿತು ಗುರು. ಅವಾಗ ಮೊಬೈಲ್ ಕೆಳಗೆ ಬಿದ್ದೋಯ್ತು. ಸೊ ರೆಕಾರ್ಡ್ ಮಾಡಕ್ ಆಗಿಲ್ಲ. ಆಕ್ಚುಲಿ ಇದರಲ್ಲಿ ಬೋರ್ಡ್ ಹೋಗಿದೆ, ಸೊ ಹೀಟ್ ಆಗ್ತಾ ಇದೆ, ತುಂಬಾ ಓವರ್ ಹೀಟಿಂಗು. ಅದಕ್ಕೆ ಇದು ಆನ್ ಆಗ್ತಾ ಇಲ್ಲ. ಈ ಒಂದು ರೆಸ್ಟೋರೇಷನ್ ಏನಿದೆ ಅದೊಂದು ಫೇಲಿಯರ್ ಗುರು. ಇದೇ ಮಾಡೆಲ್ ಮತ್ತೆ ಸಿಕ್ಕಿದ್ರೆ ಬೋರ್ಡ್ ನ ಸ್ವಾಪ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.